ಮುಖ ನೋಡಿಯೇ ಕೆಲವೊಮ್ಮೆ ಹೆಸರು ಗುರುತಿಸೋದು ಕಷ್ಟ. ಅಂತದರಲ್ಲಿ ಮುಖ ನೋಡದೇ ಕೇವಲ ಧ್ವನಿಯ ಮೂಲಕ ನೂರಾರು ವಿದ್ಯಾರ್ಥಿಗಳ ಹೆಸರನ್ನ ಹೇಳುವ ಮೂಲಕ ಶಿಕ್ಷಕರೊಬ್ಬರು ಪ್ರಖ್ಯಾತಿಯನ್ನ ಹೊಂದಿದ್ದಾರೆ. ಈ ಕುರಿತ ಒಂದು ಸ್ಪೆಷಲ್ ರಿಪೋರ್ಟ್ ನಿಮ್ಮ ಮುಂದೆ. Hi sir, good afternoon sir. Chetan, right sir. Hi sir, good afternoon sir. Sachin, right sir. Hi sir, good afternoon sir. Varun, right sir. ಶಿವಮೊಗ್ಗದ ಹೊಸನಗರದಲ್ಲಿ ಅಪರೂಪದ ಶಿಕ್ಷಕ. ಧ್ವನಿಯಿಂದಲೇ ವಿದ್ಯಾರ್ಥಿಗಳ ಹೆಸರು ಗುರುತಿಸುವ ಟೀಚರ್. ಹೌದು, ಇಲ್ಲೊಬ್ರು ಶಿಕ್ಷಕರು ವಿದ್ಯಾರ್ಥಿಗಳ ಮುಖ ನೋಡದೆ ಅವರ ಧ್ವನಿಯಿಂದಲೇ ಅವರ ಹೆಸರನ್ನ ಕಂಡುಹಿಡಿಯುವ ಮೂಲಕ ಎಲ್ಲರ ಹುಬ್ಬೇರಿಸಿದ್ದಾರೆ. ಇವರ ಈ ವಿಡಿಯೋ ಎಲ್ಲೆಡೆ ವೈರಲ್ ಆಗ್ತಿದೆ. Ranjan. Yes sir. Hi sir, good afternoon sir. Who is sir? Right sir. Hi sir, good afternoon. Tejas. Hi sir, good afternoon. Indrajit. Right sir. Hi sir, good afternoon sir. Manjunath. ಶಿವಮೊಗ್ಗ ಜಿಲ್ಲೆ ಹೊಸನಗರ ತಾಲೂಕಿನ ಗೇರುಪುರ ಇಂದಿರಾ ಗಾಂಧಿ ವಸತಿ ಶಾಲೆಯ ಪ್ರಾಂಶುಪಾಲರಾದ ಯೋಗೇಶ್ ಹೆಬ್ಬಳಗೆರೆ ಎನ್ನುವವರು ಮಕ್ಕಳ ಮುಖ ನೋಡದೆ ಕೇವಲ ಧ್ವನಿಯಲ್ಲೇ ಅವರ ಹೆಸರು ಹೇಳುವ ಮೂಲಕ ಗಮನ ಸೆಳೆದಿದ್ದಾರೆ. ಇಂದಿರಾ ಗಾಂಧಿ ವಸತಿ ಶಾಲೆಯಲ್ಲಿ 200ಕ್ಕೂ ಹೆಚ್ಚು ವಿದ್ಯಾರ್ಥಿಗಳ ಹೆಸರನ್ನು ಹೇಳುವ ಸಾಮರ್ಥ್ಯ ಹೊಂದಿರುವ ಯೋಗೇಶ್ ಮಾದರಿ ಎನಿಸಿದ್ದಾರೆ. ಇನ್ನು ಶಿಕ್ಷಕರ ಈ ಪ್ರಯತ್ನಕ್ಕೆ ವಿದ್ಯಾರ್ಥಿಗಳು ಸಹ ಶಿಕ್ಷಕರು ಸಂತಸ ವ್ಯಕ್ತಪಡಿಸಿದ್ದಾರೆ. ನಮ್ಮ ಶಾಲೆ ಬಗ್ಗೆ ನೀವೇ ನೋಡಿದ್ದೀರ ಅಂದ್ಕೊಳ್ತೀನಿ. ನಮ್ಮ ಸರ್ರು ಇಷ್ಟು ಜನದ್ದು ಮುಖ ನೋಡ್ದಂಗೆ ಬರೀ ಹೆಸರು ಹೇಳ್ತಾರೆ. ಅದರಲ್ಲೇ ಅವ್ರ ಒಡನಾಟ ಎಷ್ಟಿದೆ ಅಂತ ಗೊತ್ತಾಗುತ್ತೆ. ಅವರಿಲ್ಲಿ ರಾತ್ರಿ 11 ಗಂಟೆ ತನಕ ಇರ್ತಾರೆ. ಬೆಳಗ್ಗೆ ನಮ್ಮನ್ನು ಎಬ್ಸೋದ್ರಿಂದ ಹಿಡಿದು ಬೆಳಗ್ಗೆನ ಅವರೇ ಎಬ್ಬಿಸ್ತಾರೆ. ಬಂದು ರಾತ್ರಿ ಮಲಗಿಸಿ ಅಕಸ್ಮಾತ್ ಒಂದೊಂದು ದಿವಸ ನಾವೇ ಮಲಗಿಲ್ಲ ಅಂದರೂ ಬಂದು ಬುದ್ಧಿವಾದ ಹೇಳಿ ಮಲ್ಕೊಳ್ಳಿ ಅಂತ ಹೇಳಿ ನಮಗೆ ಎಜುಕೇಷನ್ ಪರ್ಪಸ್ಸಿಗೆ ಏನೂ ಕಮ್ಮಿ ಮಾಡಿಲ್ಲ. ನಾವು ಇಷ್ಟು ಚೆನ್ನಾಗಿದ್ದೀವಿ ಅಂದರೆ ಅದಕ್ಕೆಲ್ಲ ಕಾರಣ ನಮ್ಮ ಸರ್ರು. ಎಜುಕೇಷನ್ ಪರ್ಪಸ್ಸಿಗೆಲ್ಲ ಭಾಳ ಹೆಲ್ಪ್ ಮಾಡಿ ನಮ್ಮನ್ನು ಮಲಗಿಸೋ ತನಕನೂ ನಮ್ಮ ಜೊತೆಗಿದ್ದು ಮಲಗಿಸಿ ಅವ್ರ ಮನೆಗೆ ಹೋಗ್ತಾರೆ. ಬೆಳಗ್ಗೆನೇ ಮತ್ತೆ ಬೇಗ ಎದ್ದು ಬರ್ತಾರೆ. ಅದು ಆಶ್ಚರ್ಯ ಆಗುತ್ತೆ. ನಾನು ಮೊನ್ನೆ ಅದನ್ನು ಕೇಳ್ತಾ ಇದ್ದೆ ಸರ್. ನಾವು ಕೆಲವೊಂದು ಮಕ್ಕಳನ್ನ ಎದುರುಗಡೆನೇ ನಾವು ಎದುರುಗಡೆ ಬಂದಾಗಲೇ ಬಾರಲ್ಲಿ ಅಂತ ಕರಿತೀವಿ, ಬಿಟ್ಟರೆ ನೇಮ್ ಮರ್ತೋಗಿರುತ್ತೆ ನಮಗೆ ಅವ್ರದ್ದು. ಹಾಗಾಗಿ ನೋಡಿದಾಗಲೇ ನಮ್ಗೆ ಹೇಳಕ್ಕೆ ಮರ್ತೋಗಿರುತ್ತೆ. ನೀವು ಹೆಂಗೆ ನೆನ್ಪಿಟ್ಕೊಳ್ತೀರಾ ಅಷ್ಟು ಎಲ್ಲ ಮಕ್ಕಳದು. ಅವ್ರಿಗೆ ಬರೀ 10th ಒಂದೇ ನಾವು ವಿಡಿಯೋ ನೋಡಿದ್ದು. ಆ್ಯಕ್ಚುಲಿ ಅವ್ರು ಎಲ್ಲ ಮಕ್ಕಳದು ಹೇಳ್ತಾರೆ. ಆಮೇಲೆ ಒಂದು ಪೇರೆಂಟ್ ಮೀಟಿಂಗಲ್ಲಿ ಒಂದಿನ ಪೇರೆಂಟ್ ಮೀಟಿಂಗಲ್ಲಿ ಅವ್ರ ಪೇರೆಂಟ್ ಜೊತೆಗೂ ಹೇಗೆ ಕಾಂಟ್ಯಾಕ್ಟ್ ಇದ್ದಾರೆ ಅಥವಾ ಸಂಬಂಧ ಇದೆ ಅನ್ನೋದಕ್ಕೆ. ಈ ಹಿಂದೆ ಕೇರಳ ರಾಜ್ಯದಲ್ಲಿ ಇಂತಹ ವಿಡಿಯೋ ವೈರಲ್ ಆಗುತ್ತಿದ್ದಂತೆ ಸಮಾಜ ಕಲ್ಯಾಣ ಇಲಾಖೆಯ ಮುಖ್ಯ ಕಾರ್ಯದರ್ಶಿ ಮಣಿವಣ್ಣನ್ ತಮ್ಮ ಇಲಾಖೆಯ ಅಧೀನದಲ್ಲಿ ಬರುವ ವಸತಿ ಶಾಲೆಗಳಲ್ಲಿರುವ ಶಿಕ್ಷಕರಿಗೆ ವಿದ್ಯಾರ್ಥಿಗಳ ಧ್ವನಿ ಆಧಾರದ ಮೇಲೆ ಹೆಸರು ಕಂಡುಹಿಡಿಯುವ ಟಾಸ್ಕ್ ನೀಡಿದ್ರು. ಇದೀಗ ಪ್ರಾಂಶುಪಾಲರಾದ ಯೋಗೇಶ್ ಹೆಬ್ಬಳಗೆರೆ ಈ ಟಾಸ್ಕ್ ಗೆದ್ದಿದ್ದಾರೆ. ನಾನು ಪ್ರಯತ್ನ ಮಾಡೋಣ ಅಂತ ಒಂದು ಮಕ್ಕಳನ್ನು ಕೂರಿಸ್ಕೊಂಡು ಅವರನ್ನು ಹಿಂದೆ ನಮಗೆ ಧ್ವನಿಯನ್ನು ಹೇಳುವಾಗ ನಾನು ಅವ್ರನ್ನ ಗುರುತಿಸುವ ಪ್ರಯತ್ನವನ್ನು ಮಾಡಿದೆ. ಆವಾಗ ನಾನು ಪ್ರಾಯೋಗಿಕವಾಗಿ 10ನೇ ತರಗತಿಯ 50 ಮಕ್ಕಳನ್ನು ಕೂರಿಸ್ಕೊಂಡು ಪ್ರಯತ್ನ ಮಾಡಿದಾಗ ಒಂದು 4-5 ಮಕ್ಕಳದ್ದು ಸ್ವಲ್ಪ ತಡವಾಯಿತು ಹೇಳೋದಕ್ಕೆ. ಉಳಿದಂತೆ ಎಲ್ಲ ಮಕ್ಕಳನ್ನು ಕೂಡ ಗುರುತಿಸಿದೆ. ಜೊತೆಗೆ ಬೇರೆ ಕ್ಲಾಸನ್ನು ಕೂಡ ಪ್ರಯತ್ನ ಮಾಡಿ ಅದನ್ನು ಗುರುತಿಸುವ ಪ್ರಯತ್ನವನ್ನು ಮಾಡಿದೆ. ಒಟ್ಟಾರೆ ಸರಿಸುಮಾರು 250 ಮಕ್ಕಳು ನಮ್ಮ ಶಾಲೆಯಲ್ಲಿದ್ದಾರೆ. ಆ 250 ಮಕ್ಕಳಲ್ಲಿ ಹತ್ತಿರ ಒಂದು 200 ಮಕ್ಕಳನ್ನು ಸರಾಗವಾಗಿ ಅವರನ್ನು ಒಡನಾಟ ಮತ್ತು ಪ್ರೀತಿ ವಿಶ್ವಾಸನ ಮುಟ್ಟಿಗೆ ಮಕ್ಕಳು ನಾವು ಇರೋದ್ರಿಂದ ಗುರುತಿಸೋದಕ್ಕೆ ಭಾಳ ಸರಳ ಅನ್ನಿಸ್ತು. ಹೀಗೆ ವಿದ್ಯಾರ್ಥಿಗಳ ಒಡನಾಟದಿಂದಲೇ ಅವರ ಹೆಸರನ್ನು ಕಂಡುಹಿಡಿಯುವ ಹೊಸನಗರ ವಸತಿ ಶಾಲೆಯ ಯೋಗೇಶ್ ಮಾಸ್ಟರ್ ರಾಜ್ಯದ ಗಮನ ಸೆಳೆಯುತ್ತಿದ್ದು, ಇವರು ಎಲ್ಲ ಶಿಕ್ಷಕರಿಗೆ ಮಾದರಿಯಾಗಿದ್ದಾರೆ. ಕ್ಯಾಮರಾ ಪರ್ಸನ್ ಚಿರಾಗ್ ಜೊತೆ ಭೀಮಾ ನಾಯ್ಕ್, ಎಸ್ ರಿಪಬ್ಲಿಕ್. ಮುಖ ನೋಡಿಯೇ ಕೆಲವೊಮ್ಮೆ ಹೆಸರು ಗುರುತಿಸೋದು ಕಷ್ಟ. ಅಂತದರಲ್ಲಿ ಮುಖ ನೋಡದೇ ಕೇವಲ ಧ್ವನಿಯ ಮೂಲಕ ನೂರಾರು ವಿದ್ಯಾರ್ಥಿಗಳ ಹೆಸರನ್ನ ಹೇಳುವ ಮೂಲಕ ಶಿಕ್ಷಕರೊಬ್ಬರು ಪ್ರಖ್ಯಾತಿಯನ್ನ ಹೊಂದಿದ್ದಾರೆ. ಈ ಕುರಿತ ಒಂದು ಸ್ಪೆಷಲ್ ರಿಪೋರ್ಟ್ ನಿಮ್ಮ ಮುಂದೆ. Hi sir, good afternoon sir. Chetan, right sir. Hi sir, good afternoon sir. Sachin, right sir. Hi sir, good afternoon sir. Varun, right sir. ಶಿವಮೊಗ್ಗದ ಹೊಸನಗರದಲ್ಲಿ ಅಪರೂಪದ ಶಿಕ್ಷಕ. ಧ್ವನಿಯಿಂದಲೇ ವಿದ್ಯಾರ್ಥಿಗಳ ಹೆಸರು ಗುರುತಿಸುವ ಟೀಚರ್. ಹೌದು, ಇಲ್ಲೊಬ್ರು ಶಿಕ್ಷಕರು ವಿದ್ಯಾರ್ಥಿಗಳ ಮುಖ ನೋಡದೆ ಅವರ ಧ್ವನಿಯಿಂದಲೇ ಅವರ ಹೆಸರನ್ನ ಕಂಡುಹಿಡಿಯುವ ಮೂಲಕ ಎಲ್ಲರ ಹುಬ್ಬೇರಿಸಿದ್ದಾರೆ. ಇವರ ಈ ವಿಡಿಯೋ ಎಲ್ಲೆಡೆ ವೈರಲ್ ಆಗ್ತಿದೆ. Ranjan. Yes sir. Hi sir, good afternoon sir. Who is sir? Right sir. Hi sir, good afternoon. Tejas. Hi sir, good afternoon. Indrajit. Right sir. Hi sir, good afternoon sir. Manjunath.
ಶಿವಮೊಗ್ಗ ಜಿಲ್ಲೆ ಹೊಸನಗರ ತಾಲೂಕಿನ ಗೇರುಪುರ ಇಂದಿರಾ ಗಾಂಧಿ ವಸತಿ ಶಾಲೆಯ ಪ್ರಾಂಶುಪಾಲರಾದ ಯೋಗೇಶ್ ಹೆಬ್ಬಳಗೆರೆ ಎನ್ನುವವರು ಮಕ್ಕಳ ಮುಖ ನೋಡದೆ ಕೇವಲ ಧ್ವನಿಯಲ್ಲೇ ಅವರ ಹೆಸರು ಹೇಳುವ ಮೂಲಕ ಗಮನ ಸೆಳೆದಿದ್ದಾರೆ. ಇಂದಿರಾ ಗಾಂಧಿ ವಸತಿ ಶಾಲೆಯಲ್ಲಿ 200ಕ್ಕೂ ಹೆಚ್ಚು ವಿದ್ಯಾರ್ಥಿಗಳ ಹೆಸರನ್ನು ಹೇಳುವ ಸಾಮರ್ಥ್ಯ ಹೊಂದಿರುವ ಯೋಗೇಶ್ ಮಾದರಿ ಎನಿಸಿದ್ದಾರೆ. ಇನ್ನು ಶಿಕ್ಷಕರ ಈ ಪ್ರಯತ್ನಕ್ಕೆ ವಿದ್ಯಾರ್ಥಿಗಳು ಸಹ ಶಿಕ್ಷಕರು ಸಂತಸ ವ್ಯಕ್ತಪಡಿಸಿದ್ದಾರೆ. ನಮ್ಮ ಶಾಲೆ ಬಗ್ಗೆ ನೀವೇ ನೋಡಿದ್ದೀರ ಅಂದ್ಕೊಳ್ತೀನಿ. ನಮ್ಮ ಸರ್ರು ಇಷ್ಟು ಜನದ ಮುಖ ನೋಡ್ದಂಗೆ ಬರೀ ಹೆಸರು ಹೇಳ್ತಾರೆ, ಅದರಲ್ಲೇ ಅವ್ರ ಒಡನಾಟ ಎಷ್ಟಿದೆ ಅಂತ ಗೊತ್ತಾಗುತ್ತೆ. ಅವರಿಲ್ಲಿ ರಾತ್ರಿ 11 ಗಂಟೆ ತನಕ ಇರ್ತಾರೆ. ಬೆಳಗ್ಗೆ ನಮ್ಮನ್ನು ಎಬ್ಸೋದ್ರಿಂದ ಹಿಡಿದು ಬೆಳಗ್ಗೆನ ಅವರೇ ಎಬ್ಬಿಸ್ತಾರೆ ಬಂದು. ರಾತ್ರಿ ಮಲಗಿಸಿ ಅಕಸ್ಮಾತ್ ಒಂದೊಂದು ದಿವಸ ನಾವೇ ಮಲಗಿಲ್ಲ ಅಂದರೂ ಬಂದು ಬುದ್ಧಿವಾದ ಹೇಳಿ ಮಲ್ಕೊಳ್ಳಿ ಅಂತ ಹೇಳಿ ನಮಗೆ ಎಜುಕೇಷನ್ ಪರ್ಪಸ್ಸಿಗೆ ಏನೂ ಕಮ್ಮಿ ಮಾಡಿಲ್ಲ. ನಾವು ಇಷ್ಟು ಚೆನ್ನಾಗಿದ್ದೀವಿ ಅಂದರೆ ಅದಕ್ಕೆಲ್ಲ ಕಾರಣ ನಮ್ಮ ಸರ್ರು. ಎಜುಕೇಷನ್ ಪರ್ಪಸ್ಸಿಗೆಲ್ಲ ಭಾಳ ಹೆಲ್ಪ್ ಮಾಡಿ ನಮ್ಮನ್ನು ಮಲಗಿಸೋ ತನಕನೂ ನಮ್ಮ ಜೊತೆಗಿದ್ದು ಮಲಗಿಸಿ ಅವ್ರ ಮನೆಗೆ ಹೋಗ್ತಾರೆ. ಬೆಳಗ್ಗೆನೇ ಮತ್ತೆ ಬೇಗ ಎದ್ದು ಬರ್ತಾರೆ. ಅದು ಆಶ್ಚರ್ಯ ಆಗುತ್ತೆ. ನಾನು ಮೊನ್ನೆ ಅದನ್ನು ಕೇಳ್ತಾ ಇದ್ದೆ, ಸರ್ ನಾವು ಕೆಲವೊಂದು ಮಕ್ಕಳನ್ನ ಎದುರುಗಡೆನೇ ನಾವು ಎದುರುಗಡೆ ಬಂದಾಗಲೇ ಬಾರಲ್ಲಿ ಅಂತ ಕರಿತೀವಿ, ಬಿಟ್ಟರೆ ನೇಮ್ ಮರ್ತೋಗಿರುತ್ತೆ ನಮಗೆ ಅವ್ರದ್ದು. ಹಾಗಾಗಿ ನೋಡಿದಾಗಲೇ ನಮ್ಗೆ ಹೇಳಕ್ಕೆ ಮರ್ತೋಗಿರುತ್ತೆ. ನೀವು ಹೆಂಗೆ ನೆನ್ಪಿಟ್ಕೊಳ್ತೀರಾ ಅಷ್ಟು ಎಲ್ಲ ಮಕ್ಕಳದು. ಅವ್ರಿಗೆ ಬರೀ 10th ಒಂದೇ ನಾವು ವಿಡಿಯೋ ನೋಡಿದ್ದು ಆ್ಯಕ್ಚುಲಿ. ಅವ್ರು ಎಲ್ಲ ಮಕ್ಕಳದು ಹೇಳ್ತಾರೆ. ಆಮೇಲೆ ಒಂದು ಒಂದಿನ ಪೇರೆಂಟ್ ಮೀಟಿಂಗಲ್ಲಿ ಅವರು ಪೇರೆಂಟ್ ಜೊತೆಗೂ ಹೇಗೆ ಕಾಂಟ್ಯಾಕ್ಟ್ ಇದ್ದಾರೆ ಅಥವಾ ಸಂಬಂಧ ಇದೆ ಅನ್ನೋದಕ್ಕೆ. ಈ ಹಿಂದೆ ಕೇರಳ ರಾಜ್ಯದಲ್ಲಿ ಇಂತಹ ವಿಡಿಯೋ ವೈರಲ್ ಆಗುತ್ತಿದ್ದಂತೆ ಸಮಾಜ ಕಲ್ಯಾಣ ಇಲಾಖೆಯ ಮುಖ್ಯ ಕಾರ್ಯದರ್ಶಿ ಮಣಿವಣ್ಣನ್ ತಮ್ಮ ಇಲಾಖೆಯ ಅಧೀನದಲ್ಲಿ ಬರುವ ವಸತಿ ಶಾಲೆಗಳಲ್ಲಿರುವ ಶಿಕ್ಷಕರಿಗೆ ವಿದ್ಯಾರ್ಥಿಗಳ ಧ್ವನಿ ಆಧಾರದ ಮೇಲೆ ಹೆಸರು ಕಂಡುಹಿಡಿಯುವ ಟಾಸ್ಕ್ ನೀಡಿದ್ರು. ಇದೀಗ ಪ್ರಾಂಶುಪಾಲರಾದ ಯೋಗೇಶ್ ಹೆಬ್ಬಳಗೆರೆ ಈ ಟಾಸ್ಕ್ ಗೆದ್ದಿದ್ದಾರೆ. ನಾನು ಪ್ರಯತ್ನ ಮಾಡೋಣ ಅಂತ ಒಂದು ಮಕ್ಕಳನ್ನು ಕೂರಿಸ್ಕೊಂಡು ಅವರನ್ನು ಹಿಂದೆ ನಮಗೆ ಧ್ವನಿಯನ್ನು ಹೇಳುವಾಗ ನಾನು ಅವ್ರನ್ನ ಗುರುತಿಸುವ ಪ್ರಯತ್ನವನ್ನು ಮಾಡಿದೆ. ಆವಾಗ ನಾನು ಪ್ರಾಯೋಗಿಕವಾಗಿ 10ನೇ ತರಗತಿಯ 50 ಮಕ್ಕಳನ್ನು ಕೂರಿಸ್ಕೊಂಡು ಪ್ರಯತ್ನ ಮಾಡಿದಾಗ ಒಂದು 4-5 ಮಕ್ಕಳದ್ದು ಸ್ವಲ್ಪ ತಡವಾಯಿತು ಹೇಳೋದಕ್ಕೆ. ಉಳಿದಂತೆ ಎಲ್ಲ ಮಕ್ಕಳನ್ನು ಕೂಡ ಗುರುತಿಸಿದೆ. ಜೊತೆಗೆ ಬೇರೆ ಕ್ಲಾಸನ್ನು ಕೂಡ ಪ್ರಯತ್ನ ಮಾಡಿ ಅದನ್ನು ಗುರುತಿಸುವ ಪ್ರಯತ್ನವನ್ನು ಮಾಡಿದೆ. ಒಟ್ಟಾರೆ ಸರಿಸುಮಾರು 250 ಮಕ್ಕಳು ನಮ್ಮ ಶಾಲೆಯಿದ್ದಾರೆ. ಆ 250 ಮಕ್ಕಳಲ್ಲಿ ಹತ್ತಿರ ಒಂದು 200 ಮಕ್ಕಳನ್ನು ಸರಾಗವಾಗಿ ಅವರನ್ನು ಒಡನಾಟ ಮತ್ತು ಪ್ರೀತಿ ವಿಶ್ವಾಸನ ಮುಟ್ಟಿಗೆ ಮಕ್ಕಳು ನಾವು ಇರೋದ್ರಿಂದ ಗುರುತಿಸೋದಕ್ಕೆ ಭಾಳ ಸರಳ ಅನ್ನಿಸ್ತು. ಹೀಗೆ ವಿದ್ಯಾರ್ಥಿಗಳ ಒಡನಾಟದಿಂದಲೇ ಅವರ ಹೆಸರನ್ನು ಕಂಡುಹಿಡಿಯುವ ಹೊಸನಗರ ವಸತಿ ಶಾಲೆಯ ಯೋಗೇಶ್ ಮಾಸ್ಟರ್ ರಾಜ್ಯದ ಗಮನ ಸೆಳೆಯುತ್ತಿದ್ದು, ಇವರು ಎಲ್ಲ ಶಿಕ್ಷಕರಿಗೆ ಮಾದರಿಯಾಗಿದ್ದಾರೆ. ಕ್ಯಾಮರಾ ಪರ್ಸನ್ ಚಿರಾಗ್ ಜೊತೆ ಭೀಮಾ ನಾಯ್ಕ್, ಎಸ್ ರಿಪಬ್ಲಿಕ್ ಕನ್ನಡ, ಶಿವಮೊಗ್ಗ. ಮುಖ ನೋಡಿಯೇ ಕೆಲವೊಮ್ಮೆ ಹೆಸರು ಗುರುತಿಸೋದು ಕಷ್ಟ. ಅಂಥದ್ರಲ್ಲಿ ಮುಖ ನೋಡದೇ ಕೇವಲ ಧ್ವನಿಯ ಮೂಲಕ ನೂರಾರು ವಿದ್ಯಾರ್ಥಿಗಳ ಹೆಸರನ್ನ ಹೇಳುವ ಮೂಲಕ ಶಿಕ್ಷಕರೊಬ್ಬರು ಪ್ರಖ್ಯಾತಿಯನ್ನ ಹೊಂದಿದ್ದಾರೆ. ಈ ಕುರಿತ ಒಂದು ಸ್ಪೆಷಲ್ ರಿಪೋರ್ಟ್ ನಿಮ್ಮ ಮುಂದೆ. ಹಾಯ್ ಸರ್, ಗುಡ್ ಆಫ್ಟರ್ನೂನ್ ಸರ್. ಚೇತನ್, ರೈಟ್ ಸರ್. ಹಾಯ್ ಸರ್, ಗುಡ್ ಆಫ್ಟರ್ನೂನ್ ಸರ್. ಸಚಿನ್, ರೈಟ್ ಸರ್. ಹಾಯ್ ಸರ್, ಗುಡ್ ಆಫ್ಟರ್ನೂನ್ ಸರ್. ವರುಣ್, ರೈಟ್ ಸರ್. ಶಿವಮೊಗ್ಗದ ಹೊಸನಗರದಲ್ಲಿ ಅಪರೂಪದ ಶಿಕ್ಷಕ. ಧ್ವನಿಯಿಂದಲೇ ವಿದ್ಯಾರ್ಥಿಗಳ ಹೆಸರು ಗುರುತಿಸುವ ಟೀಚರ್. ಹೌದು, ಇಲ್ಲೊಬ್ರು ಶಿಕ್ಷಕರು ವಿದ್ಯಾರ್ಥಿಗಳ ಮುಖ ನೋಡದೆ ಅವರ ಧ್ವನಿಯಿಂದಲೇ ಅವರ ಹೆಸರನ್ನ ಕಂಡುಹಿಡಿಯುವ ಮೂಲಕ ಎಲ್ಲರ ಹುಬ್ಬೇರಿಸಿದ್ದಾರೆ. ಇವರ ಈ ವಿಡಿಯೋ ಎಲ್ಲೆಡೆ ವೈರಲ್ ಆಗ್ತಿದೆ. ರಂಜನ್, ಹಾಯ್ ಸರ್, ಗುಡ್ ಆಫ್ಟರ್ನೂನ್ ಸರ್. ಹೊಯ್ಸಳ, ರೈಟ್ ಸರ್. ಹಾಯ್ ಸರ್, ಗುಡ್ ಆಫ್ಟರ್ನೂನ್. ತೇಜಸ್, ಹಾಯ್ ಸರ್, ಗುಡ್ ಆಫ್ಟರ್ನೂನ್. ಇಂದ್ರಜಿತ್, ರೈಟ್ ಸರ್. ಹಾಯ್ ಸರ್, ಗುಡ್ ಆಫ್ಟರ್ನೂನ್ ಸರ್. ಮಂಜುನಾಥ್. ಶಿವಮೊಗ್ಗ ಜಿಲ್ಲೆ ಹೊಸನಗರ ತಾಲೂಕಿನ ಗೇರುಪುರ ಇಂದಿರಾ ಗಾಂಧಿ ವಸತಿ ಶಾಲೆಯ ಪ್ರಾಂಶುಪಾಲರಾದ ಯೋಗೇಶ್ ಹೆಬ್ಬಳಗೆರೆ ಎನ್ನುವವರು ಮಕ್ಕಳ ಮುಖ ನೋಡದೆ ಕೇವಲ ಧ್ವನಿಯಲ್ಲೇ ಅವರ ಹೆಸರು ಹೇಳುವ ಮೂಲಕ ಗಮನ ಸೆಳೆದಿದ್ದಾರೆ. ಇಂದಿರಾ ಗಾಂಧಿ ವಸತಿ ಶಾಲೆಯಲ್ಲಿ 200ಕ್ಕೂ ಹೆಚ್ಚು ವಿದ್ಯಾರ್ಥಿಗಳ ಹೆಸರನ್ನು ಹೇಳುವ ಸಾಮರ್ಥ್ಯ ಹೊಂದಿರುವ ಯೋಗೇಶ್ ಮಾದರಿ ಎನಿಸಿದ್ದಾರೆ. ಇನ್ನು ಶಿಕ್ಷಕರ ಈ ಪ್ರಯತ್ನಕ್ಕೆ ವಿದ್ಯಾರ್ಥಿಗಳು ಸಹ ಶಿಕ್ಷಕರು ಸಂತಸ ವ್ಯಕ್ತಪಡಿಸಿದ್ದಾರೆ. ನಮ್ಮ ಶಾಲೆ ಬಗ್ಗೆ ನೀವೇ ನೋಡಿದ್ದೀರ ಅಂದ್ಕೊಳ್ತೀನಿ. ನಮ್ಮ ಸರ್ರು ಇಷ್ಟು ಜನದ ಮುಖ ನೋಡ್ದಂಗೆ ಬರೀ ಹೆಸರು ಹೇಳ್ತಾರೆ, ಅದರಲ್ಲೇ ಅವ್ರ ಒಡನಾಟ ಎಷ್ಟಿದೆ ಅಂತ ಗೊತ್ತಾಗುತ್ತೆ. ಅವರಿಲ್ಲಿ ರಾತ್ರಿ 11 ಗಂಟೆ ತನಕ ಇರ್ತಾರೆ. ಬೆಳಗ್ಗೆ ನಮ್ಮನ್ನು ಎಬ್ಸೋದ್ರಿಂದ ಹಿಡಿದು ಬೆಳಗ್ಗೆನ ಅವರೇ ಎಬ್ಬಿಸ್ತಾರೆ ಬಂದು. ರಾತ್ರಿ ಮಲಗಿಸಿ ಅಕಸ್ಮಾತ್ ಒಂದೊಂದು ದಿವಸ ನಾವೇ ಮಲಗಿಲ್ಲ ಅಂದರೂ ಬಂದು ಬುದ್ಧಿವಾದ ಹೇಳಿ ಮಲ್ಕೊಳ್ಳಿ ಅಂತ ಹೇಳಿ ನಮಗೆ ಎಜುಕೇಷನ್ ಪರ್ಪಸ್ಸಿಗೆ ಏನೂ ಕಮ್ಮಿ ಮಾಡಿಲ್ಲ. ನಾವು ಇಷ್ಟು ಚೆನ್ನಾಗಿದ್ದೀವಿ ಅಂದರೆ ಅದಕ್ಕೆಲ್ಲ ಕಾರಣ ನಮ್ಮ ಸರ್ರು. ಎಜುಕೇಷನ್ ಪರ್ಪಸ್ಸಿಗೆಲ್ಲ ಭಾಳ ಹೆಲ್ಪ್ ಮಾಡಿ ನಮ್ಮನ್ನು ಮಲಗಿಸೋ ತನಕನೂ ನಮ್ಮ ಜೊತೆಗಿದ್ದು ಮಲಗಿಸಿ ಅವ್ರ ಮನೆಗೆ ಹೋಗ್ತಾರೆ. ಬೆಳಗ್ಗೆನೇ ಮತ್ತೆ ಬೇಗ ಎದ್ದು ಬರ್ತಾರೆ. ಅದು ಆಶ್ಚರ್ಯ ಆಗುತ್ತೆ. ನಾನು ಮೊನ್ನೆ ಅದನ್ನು ಕೇಳ್ತಾ ಇದ್ದೆ, ಸರ್ ನಾವು ಕೆಲವೊಂದು ಮಕ್ಕಳನ್ನ ಎದುರುಗಡೆ ಬಂದಾಗಲೇ ಬಾರಲ್ಲಿ ಅಂತ ಕರಿತೀವಿ, ಬಿಟ್ಟರೆ ನೇಮ್ ಮರ್ತೋಗಿರುತ್ತೆ ನಮಗೆ ಅವ್ರದ್ದು.
ಹಾಗಾಗಿ ನೋಡಿದಾಗಲೇ ನಮ್ಗೆ ಹೇಳಕ್ಕೆ ಮರ್ತೋಗಿರುತ್ತೆ. ನೀವು ಹೆಂಗೆ ನೆನ್ಪಿಟ್ಕೊಳ್ತೀರಾ ಅಷ್ಟು ಎಲ್ಲ ಮಕ್ಕಳದು. ಅವ್ರಿಗೆ ಬರೀ 10th ಒಂದೇ ನಾವು ವಿಡಿಯೋ ನೋಡಿದ್ದು ಆ್ಯಕ್ಚುಲಿ. ಅವ್ರು ಎಲ್ಲ ಮಕ್ಕಳದು ಹೇಳ್ತಾರೆ. ಆಮೇಲೆ ಒಂದು ಒಂದಿನ ಪೇರೆಂಟ್ ಮೀಟಿಂಗಲ್ಲಿ ಅವ್ರ ಪೇರೆಂಟ್ ಜೊತೆಗೂ ಹೇಗೆ ಕಾಂಟ್ಯಾಕ್ಟ್ ಇದ್ದಾರೆ ಅಥವಾ ಸಂಬಂಧ ಇದೆ ಅನ್ನೋದಕ್ಕೆ. ಈ ಹಿಂದೆ ಕೇರಳ ರಾಜ್ಯದಲ್ಲಿ ಇಂತಹ ವಿಡಿಯೋ ವೈರಲ್ ಆಗುತ್ತಿದ್ದಂತೆ ಸಮಾಜ ಕಲ್ಯಾಣ ಇಲಾಖೆಯ ಮುಖ್ಯ ಕಾರ್ಯದರ್ಶಿ ಮಣಿವಣ್ಣನ್ ತಮ್ಮ ಇಲಾಖೆಯ ಅಧೀನದಲ್ಲಿ ಬರುವ ವಸತಿ ಶಾಲೆಗಳಲ್ಲಿರುವ ಶಿಕ್ಷಕರಿಗೆ ವಿದ್ಯಾರ್ಥಿಗಳ ಧ್ವನಿ ಆಧಾರದ ಮೇಲೆ ಹೆಸರು ಕಂಡುಹಿಡಿಯುವ ಟಾಸ್ಕ್ ನೀಡಿದ್ರು. ಇದೀಗ ಪ್ರಾಂಶುಪಾಲರಾದ ಯೋಗೇಶ್ ಹೆಬ್ಬಳಗೆರೆ ಈ ಟಾಸ್ಕ್ ಗೆದ್ದಿದ್ದಾರೆ. ನಾನು ಪ್ರಯತ್ನ ಮಾಡೋಣ ಅಂತ ಒಂದು ಮಕ್ಕಳನ್ನು ಕೂರಿಸ್ಕೊಂಡು ಅವರನ್ನು ಹಿಂದೆ ನಮಗೆ ಧ್ವನಿಯನ್ನು ಹೇಳುವಾಗ ನಾನು ಅವ್ರನ್ನ ಗುರುತಿಸುವ ಪ್ರಯತ್ನವನ್ನು ಮಾಡಿದೆ. ಆವಾಗ ನಾನು ಪ್ರಾಯೋಗಿಕವಾಗಿ 10ನೇ ತರಗತಿಯ 50 ಮಕ್ಕಳನ್ನು ಕೂರಿಸ್ಕೊಂಡು ಪ್ರಯತ್ನ ಮಾಡಿದಾಗ ಒಂದು 4-5 ಮಕ್ಕಳದ್ದು ಸ್ವಲ್ಪ ತಡವಾಯಿತು ಹೇಳೋದಕ್ಕೆ. ಉಳಿದಂತೆ ಎಲ್ಲ ಮಕ್ಕಳನ್ನು ಕೂಡ ಗುರುತಿಸಿದೆ. ಜೊತೆಗೆ ಬೇರೆ ಕ್ಲಾಸನ್ನು ಕೂಡ ಪ್ರಯತ್ನ ಮಾಡಿ ಅದನ್ನು ಗುರುತಿಸುವ ಪ್ರಯತ್ನವನ್ನು ಮಾಡಿದೆ. ಒಟ್ಟಾರೆ ಸರಿಸುಮಾರು 250 ಮಕ್ಕಳು ನಮ್ಮ ಶಾಲೆಯಿದ್ದಾರೆ. ಆ 250 ಮಕ್ಕಳಲ್ಲಿ ಹತ್ತಿರ ಒಂದು 200 ಮಕ್ಕಳನ್ನು ಸರಾಗವಾಗಿ ಅವರನ್ನು ಒಡನಾಟ ಮತ್ತು ಪ್ರೀತಿ ವಿಶ್ವಾಸನ ಮುಟ್ಟಿಗೆ ಮಕ್ಕಳು ನಾವು ಇರೋದ್ರಿಂದ ಗುರುತಿಸೋದಕ್ಕೆ ಭಾಳ ಸರಳ ಅನ್ನಿಸ್ತು. ಹೀಗೆ ವಿದ್ಯಾರ್ಥಿಗಳ ಒಡನಾಟದಿಂದಲೇ ಅವರ ಹೆಸರನ್ನು ಕಂಡುಹಿಡಿಯುವ ಹೊಸನಗರ ವಸತಿ ಶಾಲೆಯ ಯೋಗೇಶ್ ಮಾಸ್ಟರ್ ರಾಜ್ಯದ ಗಮನ ಸೆಳೆಯುತ್ತಿದ್ದು, ಇವರು ಎಲ್ಲ ಶಿಕ್ಷಕರಿಗೆ ಮಾದರಿಯಾಗಿದ್ದಾರೆ. ಶ್ವೇತಾ. ಅಶ್ವಿತಾ. ಕ್ಯಾಮರಾ ಪರ್ಸನ್ ಚಿರಾಗ್ ಜೊತೆ ಭೀಮಾ ನಾಯ್ಕ್, ಎಸ್ ರಿಪಬ್ಲಿಕ್ ಕನ್ನಡ, ಶಿವಮೊಗ್ಗ.